ಬೆಳಗಾವಿ ಮಟ್ಕಾ ದಂಧೆ ಪೊಲೀಸ್ ವೈಫಲ್ಯ. ಬೆಳಗಾವಿ ನಗರದ ಹೃದಯ ಭಾಗದಲ್ಲಿ ಮಟ್ಕಾ ದಂಧೆ ರಾಜಾರೋಷವಾಗಿ ನಡೆದಿದೆ. ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ದಾರಾ ಅಥವಾ ದಂಧೆಕೋರರ ಜೊತೆ ಕೈ ಜೋಡಿಸಿದ್ದಾರಾ? ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಸಿ ಬಿಸಿ ವರದಿ ಇಲ್ಲಿದೆ ನೋಡಿ. ಖಾಕಿ ಕಣ್ತಪ್ಪಿಸಿ ಅಲ್ಲ, ಖಾಕಿ ಕಣ್ಮುಂದಿಗೆ ನಡೀತಾ ಇದೆಯಾ ದಂಧೆ? ಫೈಮಂ ಕೋತ್ವಾಲ್ ಮತ್ತು ಶಫಿ ತಹಸೀಲ್ದಾರ್ ಮಟ್ಕಾ ಸಾಮ್ರಾಜ್ಯಕ್ಕೆ ಬ್ರೇಕ್ ಹಾಕೋರು ಯಾರು? ಸಾಕ್ಷಿ ಕೊಟ್ಟರು ಪೊಲೀಸರಿಗೆ ಬೇಕಂತೆ 5 ಗಂಟೆ ಟೈಮ್. ಇದು ತನಿಖೆನಾ ಅಥವಾ ಅಪರಾಧಿಗಳು ಓಡಿ ಹೋಗಲು ಕೊಟ್ಟ ಅವಕಾಶನಾ? ಬೆಳಗಾವಿಯ ಕನ್ಸರ್ ಗಲ್ಲಿಯಲ್ಲಿ ಮಟ್ಕಾ ದಂಧೆ ಈಗ ಓಪನ್ ಚಾಲೆಂಜ್ ಆಗಿ ಮಾರ್ಪಟ್ಟಿದೆ. ಫೈಮಂ ಕೋತ್ವಾಲ್ ಮತ್ತು ಶಫಿ ತಹಸೀಲ್ದಾರ್ ಎನ್ನುವವರು ಗ್ಯಾಂಗ್ ಕಟ್ಟಿಕೊಂಡು ಬಡವರ ರಕ್ತ ಹೀರ್ತಿದ್ದಾರೆ. ವಿಡಿಯೋ ಸಾಕ್ಷಿ ಇದೆ, ಚೀಟಿಗಳ ಪುರಾವೆ ಇದೆ. ಆದರೂ ಮಾರ್ಕೆಟ್ ಪೊಲೀಸರು ಮಾತ್ರ ಕುಂಭಕರ್ಣ ನಿದ್ದೆಯಲ್ಲಿದ್ದಾರೆ. ಪ್ರಶ್ನೆ 1, ಮಾಹಿತಿ ನೀಡಿದ ತಕ್ಷಣ ದಾಳಿ ಮಾಡಬೇಕಾದ ಪೊಲೀಸರು 5 ಗಂಟೆಗಳ ಕಾಲ ಕಾಯ್ದಿದ್ದು ಯಾಕೆ? ಪ್ರಶ್ನೆ 2, ಪೊಲೀಸರು ಬರುವಷ್ಟರಲ್ಲಿ ಸ್ಥಳ ಖಾಲಿ ಆಗುತ್ತಾ? ಅಂದ್ರೆ ಮಾಹಿತಿ ಸೋರಿಕೆ ಆಗ್ತಿರೋದು ಎಲ್ಲಿಂದ? ಮಾಧ್ಯಮದವರು ಪ್ರಾಣದ ಹಂಗು ತೊರೆದು ದಂಧೆಯನ್ನ ಬಯಲಿಗೆಳೆದ್ರೆ ಪೊಲೀಸರು ಮಾತ್ರ ಯಾರೂ ಸಿಗಲಿಲ್ಲ ಎಂದು ಕೇಸ್ ಕ್ಲೋಸ್ ಮಾಡ್ತಾರೆ. ಇದು ವ್ಯವಸ್ಥೆಯ ದುರಂತದಲ್ಲಿದೆ. ಮತ್ತೇನು? ಕಮಿಷನರ್ ಗಮನಕ್ಕೆ. ಈಗಾಗಲೇ ಈ ಗಂಭೀರ ವಿಷಯವನ್ನ ನಗರ ಪೊಲೀಸ್ ಕಮಿಷನರ್ ಭೂಷಣ್ ಬೋರ್ಸೆ ಅವರ ಗಮನಕ್ಕೆ ತರಲಾಗಿದೆ. ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆಯಂತ ನೀಡಿದ್ದಾರೆ. ಆದರೆ ಕೆಳಮಟ್ಟದ ಅಧಿಕಾರಿಗಳ ಈ ಬೇಜವಾಬ್ದಾರಿತನಕ್ಕೆ ಕಮಿಷನರ್ ಸಾಹೇಬರು ಅಂಕುಶ ಹಾಡ್ತಾರಾ? ಬಡ ಕುಟುಂಬಗಳು ಬೀದಿಗೆ ಬೀಳುವ ಮುನ್ನ ಈ ಮಟ್ಕಾ ಮಾಫಿಯಾವನ್ನ ಮಟ್ಟ ಹಾಕ್ತಾರಾ? ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ನಿತೀಶ್ ಗೌಡ, ತಡಸ್ ಪಾಟೀಲ್, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.